ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ಅಂಡ್ ಗ್ಯಾಂಗ್ನವರು ಸುಮ್ಮನೆ ಕೂತಿಲ್ಲ ಅಲ್ಲೇ. ಅವರು ಹೊರಗಡೆ ಇರ್ತಕ್ಕಂಥ ಕೆಲವರಿಗೆ ಬೆದರಿಕೆ ಹಾಕ್ತಿದಾರಂತೆ ಜೈಲಲ್ಲಿ ಕೂತ್ಕೊಂಡೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರ್ತಕ್ಕಂಥ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸರ ಮುಂದೆ ಸಾಕ್ಷಿ ಹೇಳಬೇಡಿ ಅಂತ ಕೆಲವರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಜೈಲಿನಲ್ಲಿ ಇದ್ಕೊಂಡೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಾರಂತೆ. ಯಾವ ಮಾಹಿತಿನೂ ಕೊಡಕೂಡ್ದು ನೀವು ಪೊಲೀಸರಿಗೆ ಅಂತ ಸಾಕ್ಷಿಗೆ ಬೆದರಿಕೆ ಹಾಕಿದ್ದಾರೆ. ಯಾರಿಗ ಆ ಥರ ಬೆದರಿಕೆ ಹಾಕಿದ್ರು ಅವ್ರು ಬಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. NCR ದಾಖಲಾಗಿದೆ. NCR ದಾಖಲಿಸಿ ಸಾಕ್ಷಿಗೆ ಧೈರ್ಯ ತುಂಬಿ ತನಿಖೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಅವನು ಏನು ಬೇಕಾದರೂ ಧಮಕಿ ಹಾಕಲಿ, ನಿಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ತೀವಿ, ತಲೆ ಕೆಡಿಸ್ಕೋಬೇಡಿ, ನೀವು ಬಂದು ನೀವು ಸಾಕ್ಷಿ ಹೇಳಿ ಅಂತಂದ್ಬಿಟ್ಟು ಪೊಲೀಸರು ಧೈರ್ಯ ಹೇಳಿ ಕಳಿಸಿದ್ದಾರೆ. NCR ಆಗಿದೆ, FIR ಆಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡೆಯೋಣ. ಉಮೇಶ್, ಈಗ ಜೈಲಿನಲ್ಲಿರ್ತಕ್ಕಂಥ ಈ 17 ಜನದಲ್ಲಿ ಯಾರು ಬೆದರಿಕೆ ಹಾಕಿದ್ರು, ಯಾವ ರೂಪದಲ್ಲಿ ಒಳಗಡೆಯಿಂದ ಅವರು ಬೆದರಿಕೆ ಹಾಕಿದ್ರು, ಈಗ NCR ಆಗಿರೋದ್ರಿಂದ ಅವ್ರ ವಿರುದ್ಧ ಏನಾದ್ರು ಆ್ಯಕ್ಷನ್ ತಗೋತಾರಾ, ಹೆಂಗೆ ಇದು ಅಂತ? ಅರವಿಂದ್, ಈಗೇನು ಪ್ರಮುಖ ಸಾಕ್ಷಿದಾರೊಬ್ಬರಿಗೆ ಬೆದರಿಕೆ ಕರೆ ಬಂದಿರೋದ್ರ ಬಗ್ಗೆ ಪೊಲೀಸರಿಗೆ ಈಗ ದೂರು ಬಂದಿರುವಂಥದ್ದು. ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಈಗಾಗಲೇ NCR ದಾಖಲು ಮಾಡಿಕೊಂಡು ಆತನ ಹೇಳಿಕೆ ಅಂದರೆ ಸಾಕ್ಷಿದಾರನ ಹೇಳಿಕೆ ಪಡೆದು ಈಗ ಯಾರು ದೂರು ಏನು ಬೆದರಿಕೆ ಹಾಕಿದ್ರು ಅವರನ್ನು ಅವ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಅವ್ರ ಬಗ್ಗೆ ಮಾಹಿತಿ ಸಿಕ್ಕ ನಂತರದಲ್ಲಿ ಅಧಿಕೃತವಾಗಿ ಅದನ್ನು FIR ಮಾಡುವಂಥದ್ದು. FIR ಮಾಡಿದ ನಂತರದಲ್ಲಿ ಅವರನ್ನು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯುವ ಕೆಲಸ ಮಾಡ್ತಾರೆ. ಸದ್ಯಕ್ಕೀಗ ಸಾಕ್ಷಿದಾರರಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸಾಕ್ಷಿದಾರರನ್ನು ಕರೆಸಿ ಅವರ ಸ್ಟೇಟ್ಮೆಂಟ್ ಮಾಡ್ಕೊಂಡಿರುವಂಥದ್ದು. ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಷ್ಟೇ ಅಲ್ಲದೆ ಎಲ್ಲರನ್ನೂ ಕೂಡ ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ದಾಖಲು ಮಾಡ್ಕೊಂಡಿರೋದು ಇದೇ ಕಾರಣಕ್ಕಾಗಿ. ಯಾಕೆಂದರೆ ಇದು ಒಂದು ಗಂಭೀರ ಸ್ವರೂಪದ ಪ್ರಕರಣ ಆಗಿರೋದ್ರಿಂದ ಸಾಕ್ಷಿದಾರರಿಗೆ ಈ ರೀತಿಯಾಗಿ ಬೆದರಿಕೆ ಕರೆಗಳು ಮತ್ತು ಅಥವಾ ಅವರು ಮುಂದಿನ ತನಿಖೆಯಲ್ಲಿ ಸಾಕ್ಷಿ ಹೇಳದೆ ಹೋಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಏನು 164 ಹೇಳಿಕೆ ದಾಖಲು ಮಾಡ್ಕೊಂಡಿರುವಂಥ. ಅಷ್ಟಾದರೂ ಕೂಡ ಈಗ ಆರೋಪಿಗಳಲ್ಲಿ 17 ಜನ ಏನು ಆರೋಪಿಗಳು ಪರತ್ನಗರ ಜೈಲು ತುಮಕೂರಲ್ಲಿದ್ದಾರೆ. ಅದರಲ್ಲಿ ಓರ್ವ ವ್ಯಕ್ತಿ ಇವರಿಗೆ ಕರೆ ಮಾಡಿ ಈಗ ಬೆದರಿಕೆ ಹಾಕಿದ್ದಾರೆ. ಯಾವುದೇ ರೀತಿಯ ಸಾಕ್ಷಿಗಳನ್ನು ಹೇಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆದರಿಕೆ ಹಾಕಿದ್ದಾರೆ ಅಂತ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರು ಬಂದಿರುವಂಥದ್ದು. ಈಗಾಗಲೇ NCR ದಾಖಲು ಮಾಡಿಕೊಂಡು ಅದಕ್ಕೆ ಯಾವುದು ನಿಜಾನ ಏನು ಯಾರು ಮಾಡಿದ್ದು ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ಕೂಡ ಕೈಗೊಂಡಿದ್ದಾರೆ. ತನಿಖೆ ನಂತರದಲ್ಲೇ ಆರೋಪಿ ಯಾರು ಮತ್ತು ಏನಂತ ಬೆದರಿಕೆ ಹಾಕಿದ ಅನ್ನೋದು ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಸಾಕ್ಷಿದಾರರಿದ್ದಾರೆ ಅವರ ಹೆಸರುಗಳು ಮತ್ತು ವಿಳಾಸಗಳನ್ನು ಕೂಡ ಯಾವುದೇ ರೀತಿಯ ಮಾಧ್ಯಮಗಳಿಗೆ ಹೋಗದಂತೆ ಎಚ್ಚರಿಕೆ ವಹಿಸಿರುವಂಥದ್ದು. ಹಾಗಾಗಿ ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಿಲ್ಲ. ಆದರೆ ಇವಾಗ ಪೊಲೀಸ್ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಿಂದಷ್ಟೇ ಆ ಬೆದರಿಕೆ ಹಾಕಿದ್ದು ಯಾರು, ಏನಂತ ಬೆದರಿಕೆ ಹಾಕಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ.